ದೇವೇಗೌಡರ ಅಳಿಯ. ಸಾಮಾನ್ಯವಾಗಿ ಮಕ್ಕಳಕ್ಕಿಂತ ಅಳಿಯಂದ್ರೆ ಬುದ್ಧಿವಂತರು ಜಾಸ್ತಿ. ಯಾಕೆ ಅಂದರೆ ಹೇಳ್ತೀನಿ, ಭಾಳ ಬುದ್ಧಿವಂತರಿರ್ತಾರೆ. ಹೆಂಗಿದ್ರು ದೇವೇಗೌಡರು ಅಳಿಯ ಆಗಿದ್ದೀನಿ, ನಾನು MP ಆಗಬೇಕು, MLA ಆಗಬೇಕು, ಮಿನಿಸ್ಟರ್ ಆಗಬೇಕು ಅಂತ ಆಸೆ ಪಡ್ತಾರೆ. 35 ವರ್ಷ ಸ್ಯಾಲ್ರಿ ಸ್ಲಿಪ್ ಇಸ್ಕೊಂಡು ಜೀವನ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಮಂಜುನಾಥ್. ಅದಾದಮೇಲೆ ನನ್ನ ಮಕ್ಕಳಾದರೂ ರಾಜಕೀಯಕ್ಕೆ ಬರಲಿ ಅಂತ ಆಸೆ ಬೀಳೋದು ಸಹಜ. ಆ ಮಕ್ಕಳನ್ನೂ ಸಹ ರಾಜಕೀಯಕ್ಕೆ ಕಳಿಸ್ಲಿಲ್ಲ. ಅವರು ಒಬ್ಬ ಮಗ ಇವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ರೆ 8 ವರ್ಷದಿಂದ. ಮಗಳು ಸಹ ಡಾಕ್ಟ್ರು. ಇದು ಅವರು ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ. ಅಂಥ ಒಬ್ಬ ಮಹನೀಯರು ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಈ ಗ್ರಾಮಾಂತರ ಕ್ಷೇತ್ರದಲ್ಲಿ ಅವ್ರಿಗೆ ಮತ ನೀಡೋದಕ್ಕೆ ಜನ ಸಿದ್ಧವಾಗಿದ್ದಾರೆ. ಆ ಪ್ರಿಂಟರ್ ಸ್ಲಿಪ್ ಬಗ್ಗೆ ಹೇಳಿದಾಗ ಜನ ಹೇಳ್ತಾರೆ, ಸರಿ ಯಾವುದೋ ದುಡ್ಡು ಎಲ್ಲಿಂದನೋ ಬರ್ತಾ ಇದೆ, ಅಪಾರ್ಟ್ಮೆಂಟ್ಸ್ಗಳಲ್ಲಿ ಸ್ಕ್ವೇರ್ ಫೀಟಿಗೆ 150 ರೂಪಾಯಿ ದುಡ್ಡು, ಗುತ್ತಿಗೆದಾರರ ದುಡ್ಡು, ಕಸ ಗುಡಿಸೋ ದುಡ್ಡು, ಭಾಳಷ್ಟು ಅನ್ಯಾಯವಾಗಿ ಬರ್ತಾ ಇರೋ ದುಡ್ಡು ನಾವು ಎಡಗೈಯಲ್ಲಿ ಈಸ್ಕೊತೀವಿ ಸರ್, DKದು ನೋಟು, ಡಾಕ್ಟ್ರಿಗೆ ಓಟು ಅಂತ ಅವರೇ ಹೇಳ್ತಾ ಇದ್ದಾರೆ. ಡಾಕ್ಟ್ರು ಸಂಬಳ ತೊಗೊಂಡಿದ್ದಾರೆ ಸರ್, ಅವರಂತೂ ನಮಗೇನು ಕೊಡಲ್ಲ, ಅಟ್ಲೀಸ್ಟ್ ಯಾವುದೋ ಹರ್ಕೊಂಬರ್ತಾ ಇರೋರು ನಾವು ಹಿಡ್ಕೊಂತೀವಿ ಬಿಡಿ ಸರ್ ಅಂತವ್ರೆ. ಹರ್ಕೊಂಬರ್ತಾ ಇರೋರನ್ನ ಹಿಡ್ಕೋಬೇಡಿ ಅಂತ ಹೇಳಕ್ಕೆ ನಾವ್ಯಾರು? ನಾವು ಹೇಳ್ಬಿಟ್ಟಿದ್ದೀವಿ, ಹರ್ಕೊಂಬರೋದ್ರನ್ನ ಎಡಗೈಯಲ್ಲಿ ಹಿಡ್ಕೊಳ್ರಿ, ಬಲಗೈಯಲ್ಲಿ ಡಾಕ್ಟ್ರಿಗೆ ಓಟ್ ಹಾಕ್ರಪ್ಪ ಅಂತ ಹೇಳಿದ್ದೀವಿ. ಅದಕ್ಕೆ ಜನನೂ ಸಹ ನೀವು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ ಸರ್. ನಾವು ಖಂಡಿತವಾಗಲೂ ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಾವು ನಡ್ಕೊಳ್ಳಲ್ಲ. ಡಾಕ್ಟರ್ ಮಂಜುನಾಥ್ಗೆ ಓಟ್ ಹಾಕ್ತೀವಿ. ಡಾಕ್ಟರ್ ಮಂಜುನಾಥ್ ಅಂತ ವ್ಯಕ್ತಿ ನಮ್ಮೆಲ್ರಿಗೂ ಬೇಕು. ಜನ ತೀರ್ಮಾನಕ್ಕೆ ಬಂದಿದ್ದಾರೆ. ಖಂಡಿತವಾಗಲೂ ಈ ಬಾರಿ ಅತಿ ಹೆಚ್ಚು ಅಂತರದಿಂದ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ತಾರೆ.